ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಇವಾಗ ಜಸ್ಟ್ ನನ್ನ ಮಗ ಪೂಜೆನ ಸ್ಟಾರ್ಟ್ ಮಾಡ್ದ. ಇವತ್ತು ಅವನೇ ಪೂಜೆ ಮಾಡ್ತಾ ಇದ್ದಾನೆ. ಇವತ್ತು ಗುರುವಾರದ ವ್ಲಾಗ್ನ ನಾನು ಇಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ವಿಡಿಯೋ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಚಿಕ್ಕ ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನನ್ನ ಮಗನಿಗೆ ಏನಂದರೆ ಪೂಜೆ ಮಾಡೋದು ಮೊದಲೇ ನಿಮ್ಗೆಲ್ರಿಗೂ ಗೊತ್ತಿರ್ಬೋದು. ನಾನು ಪದೇ ಪದೇ ಎಲ್ಲ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ, ಮತ್ತು ಹೇಳೋದೇನು ಬೇಡ. ಅವನಿಗೆ ತುಂಬಾ ಇಂಟ್ರೆಸ್ಟು, ಹಾಗಾಗಿ ನಾವೇನೂ ಹೇಳಲ್ಲ ಅವನಿಗೆ ಪೂಜೆ ಮಾಡೋದೆಲ್ಲ. ಹಾಗಾಗಿ ಅವನೇ ಮಾಡ್ತಾ ಇದ್ದಾನೆ. ಫಸ್ಟು ಎಲ್ಲ ಊದ್ಬತ್ತಿ ಎಲ್ಲ ಹಚ್ಬಿಟ್ಟು ಈಗ ಧೂಪ ಎಲ್ಲ ಹಚ್ಚಿ ಬಿಡುತ್ತಾ ಇದ್ದಾನೆ. ಅವನಿಗೆ ಈ ಥರ ಪಂಚೆ ಉಟ್ಕೊಂಡು ಪೂಜೆ ಮಾಡೋದಂದ್ರೆ ಸಖತ್ ಇಷ್ಟ ಅವನಿಗೆ. ನಮಗೂ ಒಂಥರ ಖುಷಿ ಅನಿಸುತ್ತೆ ಅವ್ನು ಮಾಡೋದನ್ನ ನೋಡಿ. ಯಾಕಂದರೆ ಇವಾಗಿನ ಒಂದು ಜನ್ರೇಷನಲ್ಲಿ ಮಕ್ಕಳು ಈ ಥರ ಮಾಡೋದು ನನಗೆ ಹೇಳಿದ್ದಾರೆ. ಯಾಕಂದರೆ ಪೂಜೆ ಮಾಡೋ ಅಂಥದ್ದನ್ನೆಲ್ಲ ನಾವು ಸ್ವಾಮಿಯರು ಅಂತ ಇದ್ದಾರೆ ಒಬ್ಬರು. ಸೊ ಅವರು ನೋಡಿದ್ದಾರೆ ಇವನು ಮಾಡೋದನ್ನೆಲ್ಲ. ಸೊ ಅವರು ಹೇಳಿದ್ದಾರೆ, ನೀವು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರೋ ಅದು ಗೊತ್ತಿಲ್ಲ, ಈ ಜನ್ಮದಲ್ಲಿ ನಿನ್ನ ಮಗನಾಗಿ ಹುಟ್ಟಿದ ನೀನು ತುಂಬ ಅದೃಷ್ಟವಂತ. ನೀವು ತುಂಬ ಅದೃಷ್ಟ ಮಾಡಿದ್ದೀರಿ ಇಂಥ ಮಗನ ಪಡೆಯೋದಕ್ಕೆ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಮಕ್ಕಳು ಟಿ ವಿ, ಫೋನು, ಆಟ ಈ ಥರ ಬಿಟ್ಟರೆ ಬೇರೆ ಏನೂ ಆ್ಯಕ್ಟಿವಿಟೀಸ್ ಇಲ್ಲ. ಅಂಥದ್ದು ಇವನು ಪೂಜೆ ಪುನಸ್ಕಾರದಲ್ಲಿ ಅವ್ನಿಗೆ ಅಷ್ಟೊಂದು ಇಂಟ್ರೆಸ್ಟ್ ತೋರಿಸ್ತಾನೆ. ಮತ್ತು ದೇವ್ರುಗಳ್ನೆಲ್ಲ ಕೆಳಗಡೆ ಇಳಿಸ್ಕೊಂಡು ಅಭಿಷೇಕ ಎಲ್ಲ ಮಾಡೋದನ್ನೆಲ್ಲ ನೋಡಿದ್ದಾರೆ. ಸೊ ಅದೆಲ್ಲ ನೋಡಿ ಅದನ್ನೆಲ್ಲ ಮಾಡ್ತಾನಲ್ಲ, ಅವ್ನು ಗ್ರೇಟ್ ಅವನು ಅಂತಂದೆಲ್ಲ ಹೇಳ್ತಾರೆ. ನೀವು ಪುಣ್ಯವಂತರು, ನಿಮ್ಮ ಮಗ ನಿಮ್ಗೆ ಹುಟ್ಟಿರೋದು ಅನ್ನೋದು ಅಂತ ಹೇಳ್ತಾರೆ. ಆ ಥರ ಹೇಳ್ಬೇಕಾದ್ರೆ ನಿಜವಾಗ್ಲೂ ನಮಗೆ ಸಖತ್ ಪ್ರೌಡ್ ಫೀಲ್ ಆಗುತ್ತೆ. ಯಾಕಂದರೆ ಗುರುಗಳೇ ಆ ಥರ ಹೊಗಳ್ಬೇಕಾದ್ರೆ ನನಗೆ ಸಖತ್ ಖುಷಿ ಆಗೋಯ್ತು ಅವತ್ತು ನಿಜವಾಗ್ಲೂ. ಅವರು ಗುರುಗಳು ಆಯಿತಾ. ಸೊ ಅವರು ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡೋರು, ಅರ್ಚಕರ ಥರ ಆ ಥರ. ಅವ್ರಿಗೆ ನಾವು ಏನೇ ಕೇಳೋದಿದ್ರು ಅವ್ರ ಹತ್ರ ಹೋಗ್ಬಿಟ್ಟು ಕೇಳಿ ಇನ್ಫಾರ್ಮೇಷನ್ ಎಲ್ಲ ಇದು ಮಾಡ್ಕೋತಾ ಇರ್ತೀವಿ. ಸೊ ಅವ್ರು ಹೇಳಿದಾಗ ಸಖತ್ ಖುಷಿಯಾಗಾಯಿತು. ಅವ್ರ ಬಾಯಲ್ಲಿ ಈ ಥರ ಬಂತಲ್ಲ ಅನ್ನೋದೊಂದು. ಆಮೇಲೆ ನನ್ನ ಮಗ ಇಷ್ಟೊಂದು ಆಧ್ಯಾತ್ಮದ ಬಗ್ಗೆ ಇದನ್ನ ಇಟ್ಕೊಂಡಿದ್ದಾನೆ ಅನ್ನೋದೊಂದು ನಮ್ಗೆ ಸಖತ್ ಖುಷಿ ಆಯಿತು. ಸೊ ಇವಾಗ ನನ್ನ ಮಗ ನೋಡಿ ಲಾಸ್ಟಲ್ಲಿ ಮಂಗಳಾರತಿ ಮಾಡ್ತಾ ಇದ್ದಾನೆ. ಹಾಗೆ ಹೊರಗಡೆನೂ ಕೂಡ ಹೋಗಿ ಅಲ್ಲೂ ಕೂಡ ಮಂಗಳಾರತಿನ ಮಾಡಿ ಮನೆ ಬಾಗಿಲಲ್ಲಿ ಯಾವಾಗಲೂ ಕೂಡ ನಾವು ಕರ್ಪೂರ ಹಚ್ಬಿಟ್ಟು ಪೂಜೆ ಮಾಡ್ತೀವಿ. ಯಾಕಂದರೆ ಹೊಸ್ಲನ್ನು ಕೂಡ ನಾವು ದೇವರಂತಲೇ ಪೂಜೆ ಮಾಡ್ತೀವಲ್ವ. ಹಾಗಾಗಿ ಡೈಲಿ ನಾವು ಮನೇಲಿ ಪೂಜೆ ಮಾಡಬೇಕಾದ್ರೆ ಹೊಸ್ಲ ಹತ್ರನೂ ಕೂಡ ಕರ್ಪೂರ ಇಟ್ಬಿಟ್ಟು ಪೂಜೆ ಮಾಡ್ತೀವಿ. ಮತ್ತು ದೀಪನೂ ಕೂಡ ಇಡ್ತಾ ಇದ್ವಿ. ಏನಂದರೆ ತುಂಬ ಗಾಳಿ ಬರ್ತಾ ಇದೆ ಇವಾಗ, ಮತ್ತು ಮಳೆ ಯಾವಾಗ ಬೇಕು ಆವಾಗಲೇ ಸಡನ್ನಾಗಿ ಬರುತ್ತೆ, ಉರಿತಾರೆ ಅಂತ ದೀಪನೇ ಹೋಗಿಬಿಡುತ್ತೆ ಅವಾಗ. ಹಾಗಾಗಿ ಇವಾಗ ಇಡ್ತಾ ಇಲ್ಲ. ಜಸ್ಟ್ ಹಂಗೆ ಧೂಪ ಎಲ್ಲ ಇಟ್ಟು ಕರ್ಪೂರ ಎಲ್ಲ ಹಚ್ಚೋದು ಮತ್ತು ಊದ್ಬತ್ತಿ ಎಲ್ಲ ಹಚ್ಚಿ ಇಕ್ಕೋದು ಅದೆಲ್ಲ ಮಾಡ್ತೀವಿ. ನನ್ನ ಮಗ ನೋಡಿ ಇವಾಗ ಧೂಪ ಎಲ್ಲ ಇಟ್ಟು ಪೂಜೆ ಮಾಡ್ದೆ. ಇವಾಗ ಕರ್ಪೂರ ಇಟ್ಟು ಪೂಜೆ ಮಾಡಿ ಹೊಸ್ಲಿಗೂ ಕೂಡ ಅದ್ರ ನಮಸ್ಕಾರ ಮಾಡಿ ಆಮೇಲೆ ತಾನು ನಮಸ್ಕಾರ ಮಾಡಿಕೊಂಡು ಈಗ ಒಳಗಡೆ ಹೋಗ್ತಾ ಇದ್ದಾನೆ. ಏನಂದರೆ ನಾವು ಏನು ಮಾಡ್ತೀವೋ ಪ್ರತಿಯೊಂದು ಕೂಡ ಅವನು ಈ ವಿಷಯದಲ್ಲಿ ಗಮನಿಸ್ತಾನೆ. ಪಿನ್ ಟು ಪಿನ್ ಗಮನಿಸಿ ಅದನ್ನೇ ಮಾಡ್ತಾ ಇರ್ತಾನೆ. ಫೈನಲಿ ಇವಾಗ ಅವ್ನ ಪೂಜೆ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದಮೇಲೆ ಅಂಗಡಿ ಕೂಡ ಹೋಗಿ ಬಂದಮೇಲೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಹಾಲು, ಸೋಪು, ಆಮೇಲೆ ಟೂತ್ಪೇಸ್ಟು ತೊಗೊಂಬಂದೆ. ನಾವು ಚಿಕ್ಕ ಪ್ಯಾಕೆಟೇ ತರೋದು. ಯಾಕೆ ಗೊತ್ತಾ, ದೊಡ್ಡದು ತರ್ಬೋದು. ದೊಡ್ಡದು ತಂದರೆ ನನ್ನ ಮಗಳು ಏನು ಮಾಡ್ತಾಳೆ ಅಂದರೆ ಅದರಲ್ಲೆಲ್ಲ ನೀರು ತುಂಬಿಸ್ಬಿಟ್ಟು ಚೆನ್ನಾಗಿ ಆಟಾಡ್ತಾಳೆ. ಹಾಗಾಗಿ ಸುಮ್ಮನೆ ವೇಸ್ಟ್ ಮಾಡ್ತಾಳೆ ಅಂದ್ಬಿಟ್ಟು ನಾನು ಚಿಕ್ಕದೇ ತೊಗೊಂಬರ್ತೀನಿ. ಮತ್ತು ಸೋಪು ಅಷ್ಟೇ ಒಂದು ಚಿಕ್ಕದು ತೊಗೊಂಬಂದಿದ್ದೀನಿ. ದೊಡ್ಡ ಸೋಪು ತೊಗೊಂಡು ಹೋಗ್ಬಿಟ್ಟು ಹೊರಗಡೆ ಫೇಸ್ ವಾಶ್ ಮಾಡ್ಕೊತೀನಿ ಮನೆ ಮುಂದ್ಗಡೆನೆ ಅಂತ ಹೋಗ್ತಾಳೆ. ಅದು ನೀರು ಹೋಗೋದಕ್ಕಂತ ಹೇಳಿ ಸ್ವಲ್ಪ ದೊಡ್ಡ ಹೋಲ್ ಇದೆ ಆಯಿತಾ. ಸೊ ಆ ಹೋಲ್ ಒಳಗಡೆ ಹೊಂಟೋಗುತ್ತೆ ಅದು ಮುಖ ತೊಳ್ಕೊಬೇಕಾದ್ರೆ. ಹಾಗಾಗಿ ಚಿಕ್ಕ ಸೋಪು ಅದೆಲ್ಲ ತೊಗೊಂಬರೋದು ನಾನು. ಮತ್ತು ಇವಾಗ ಒಂದು ಕಡೆ ಟೀ ಮಾಡೋದಕ್ಕೆ ಇಟ್ಟಿದ್ದೀನಿ. ಹಾಗೆ ಇನ್ನೊಂದು ಕಡೆ ಸಾಂಬಾರು ಒಗ್ಗರಣೆಗೆ ಹಾಕಿಟ್ಟಿದ್ದೀನಿ. ಹಾಗೆ ಹಾಲು ಕೂಡ ಕಾಯಿಸಿಟ್ಟಿದ್ದೀನಿ. ಇವತ್ತು ಟಿಫನಿಗೆ ಇಡ್ಲಿ ಸಾಂಬಾರು ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಹಾಗಾಗಿ ಸಾಂಬಾರೆಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇಡ್ಲಿ ರವಿ ಎಲ್ಲ ರಾತ್ರಿನೆಲ್ಲ ನೆನೆಸಿ ಎಲ್ಲ ಕಲಸಿಟ್ಟಿದ್ದೆ. ಇವಾಗ ಸ್ವಲ್ಪ ಉಪ್ಪು, ಅಡುಗೆ ಸೋಡಾ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೈಟೇ ಮಿಕ್ಸ್ ಮಾಡ್ತಾಯಿದ್ದೆ ನಾನು ಉಪ್ಪೆಲ್ಲ ಹಾಕ್ಬಿಟ್ಟು. ಇವತ್ತು ಮರ್ತೋಯ್ತು, ನೆನ್ನೆ ನೈಟು ಅದು ಮಿಕ್ಸ್ ಮಾಡೋದೇ ಮರ್ತೋಯ್ತು. ಹಾಗಾಗಿ ಇವಾಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಡ್ಲಿನ ಹಾಕಿ ಕೊಟ್ಬಿಟ್ರೆ ಫುಲ್ ಹ್ಯಾಪಿ ಆಗಿಬಿಡ್ತಾನೆ ನನ್ನ ಮಗ. ಬೇರೆ ತಿಂಡಿ ಮಾಡಿದಾಗ ಅವನು ಅಷ್ಟು ಕೇಳ್ತಾನಿಲ್ಲ ಗೊತ್ತಿಲ್ಲ. ಇಡ್ಲಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಾದ ತಕ್ಷಣವೇ ಅಮ್ಮ ಹೊಟ್ಟೆ ಹಸ್ವು ಅಂತ ಹೇಳ್ತಿರ್ತಾನೆ.
ಆವಾಗ ಸಖತ್ ನಗು ಬರ್ತಾ ಇರುತ್ತೆ, ಒಂದು ಕಡೆ ಕೋಪ ಬರ್ತಾ ಇರುತ್ತೆ, ಇಷ್ಟು ಅರ್ಜೆಂಟ್ ಮಾಡ್ತೀಯಲ್ಲೋ ಅಂತಂದು. ನಮ್ಮಮ್ಮ ಅದನ್ನು ನಗ್ತಾಯಿದ್ರು. ಇವಾಗ ಬೆಳಗ್ಗೆನೇ ಅವ್ನು ಪೂಜೆ ಮಾಡ್ಬಂದು ಹಿಂಗೆ ಕೂತ್ಕೊಳ್ಳಮ್ಮ ಟಿಫನಮ್ಮ ಹೊಟ್ಟೆ ಹಸಿತಾ ಇದೆ ಅಂತ ಕೇಳ್ತಾ ಇದ್ದಾನೆ. ನಮ್ಮಮ್ಮ ನಗ್ತಿದ್ದಾರೆ. ಆಮೇಲೆ ಇಡ್ಲಿನ ಮಾಡೋದಕ್ಕೆ ಇಟ್ಟಿದ್ದೆ. ಇವಾಗ ನೋಡಿ ಒಂದು ಸೈಡ್ ಟೀ ಕೂಡ ಆಯಿತು. ನನಗೆ ಈ ಥರ ಗ್ಲಾಸಲ್ಲಿ ಟೀ ಕುಡಿಯೋದು ಸಖತ್ ಇಷ್ಟ ಫ್ರೆಂಡ್ಸ್. ಇದು ಮೊನ್ನೆ ಮನೆ ಕ್ಲೀನ್ ಮಾಡಬೇಕಾದ್ರೆ ಬಾಕ್ಸಲ್ಲಿ ಹಾಕಿ ಇಟ್ಟಿದ್ದೆ. ಒಂದು ಕಪ್ನ ತೆಗ್ದಿಟ್ಕೊಂಡಿದ್ದೀನಿ. ನನ್ನ ಮಗಳು ಏನು ಮಾಡ್ತಾಳೆ ಅಂದರೆ ಇದರಲ್ಲೇ ನೀರು ಕುಡಿಯೋದಕ್ಕೆ ಹೋಗ್ತಾಳೆ. ಕೆಲವೊಂದು ಸಲ ಹಿಂಗೆ ಮಾಡಿಬಿಟ್ಟೆ ಒಂದು 2-3 ಗ್ಲಾಸ್ ಹೊಡೆದಾಕಿದ್ಲು, ಹಾಗಾಗಿ ತೆಗ್ದಿಟ್ಬಿಟ್ಟಿದ್ದೆ. ಮತ್ತು ಇವಾಗ ಇದೊಂದು ಗ್ಲಾಸ್ ತೆಗ್ದಿಟ್ಕೊಂಡಿದ್ದೀನಿ ನಾನು ಟೀ ಕುಡಿಯೋದಕ್ಕಂತೇಳಿ. ಸಖತ್ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈ ಥರ ಒಂದು ಗ್ಲಾಸಲ್ಲಿ ಟೀ ಕುಡಿಯೋದು ನನಗೆ. ಇವಾಗ ಟೀನ ಕುಡ್ದಿದ್ದಾದಮೇಲೆ ಇಡ್ಲಿ ಕೂಡ ರೆಡಿ ಆಯಿತು. ನನ್ನ ಮಗನಿಗೆ ಫಸ್ಟ್ ಇಡ್ಲಿ ಹಾಕಿ ಕೊಡ್ತಾಯಿದ್ದೀನಿ. ಇಡ್ಲಿ ಚಟ್ನಿ ಹಾಕಿದ್ದೀನಿ ಆಲ್ರೆಡಿ. ಇವಾಗ ಸಾಂಬಾರು ಹಾಕಿ ಕೊಡಬೇಕು. ಚಟ್ನಿ ಮಾತ್ರ ಸಖತ್ತಾಗುತ್ತೆ ಫ್ರೆಂಡ್ಸ್. ಏನು ಗೊತ್ತಾ, ಕೊತ್ತಂಬರಿ ಸೊಪ್ಪನ್ನ ಇವಾಗ ಸ್ಕಿಪ್ ಮಾಡ್ತಾಯಿದ್ದೀನಿ ನಾನು. ಕೊತ್ತಂಬರಿ ಸೊಪ್ಪು ಹಾಕ್ದೇ ಕರಿಬೇವಿನ ಸೊಪ್ಪು ಹಾಕ್ಬಿಟ್ರೆ ಎಷ್ಟು ಟೇಸ್ಟಿಯಾಗಿ ಆಗುತ್ತೆ ಗೊತ್ತಾ ಚಟ್ನಿ, ಸಖತ್ ಟೇಸ್ಟಿಯಾಗಿರುತ್ತೆ. ಹಿಂಗಂದರೆ ಹೋಟೆಲಲ್ಲಿ ಯಾವ ಥರ ಟೇಸ್ಟಿಯಾಗಿರುತ್ತೋ ಚಟ್ನಿ ಹಂಗಿರುತ್ತೆ. ನನಗೆ ಆಂಧ್ರ ಸೈಡ್ ಚಟ್ನಿ ಬಂದುಬಿಡುತ್ತೆ ಇದನ್ನು ತಿನ್ನಬೇಕಾದ್ರೆ, ಯಾಕಂದರೆ ಅವರು ಹಾಗೆ ಮಾಡೋದು. ಹಾಗಾಗಿ ನಾನು ಅದೇ ಮೆಥಡಲ್ಲೇ ಮಾಡ್ತಾ ಇರೋದ್ರಿಂದ ನನ್ನ ಮಗನಿಗೂ ಕೂಡ ಇಷ್ಟ ಆಗ್ತಾಯಿದೆ. ಅವ್ನು ಚಟ್ನಿನೇ ತಿಂತಾ ಇರಲಿಲ್ಲ, ಸಾಂಬಾರು ಅಷ್ಟೇ ತಿಂತಾಯಿದ್ದ. ಇವಾಗ ಅಮ್ಮ ಚಟ್ನಿ ಹಾಕಮ್ಮ ಅಂತ ಕೇಳಿಬಿಟ್ಟು ಹಾಕ್ಸ್ಕೊಂಡು ಹೋಗ್ತಾನೆ. ಇವಾಗ ಅವನಿಗೋಸ್ಕರನೇ ಈಗ ಇಡ್ಲಿ ಚಟ್ನಿ ಎಲ್ಲ ಹಾಕ್ಬಿಟ್ಟು ಅವ್ನ ಕೈಲಿ ಕೊಟ್ಟೆ. ಆಮೇಲೆ ಇವಾಗ ನಾನು ಒಂದು ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಏನೇನು ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ. ಮೆಂತೆಕಾಳು, ಆಮೇಲೆ ಇದು ಒಂದು ಸ್ಪೂನಷ್ಟು ಮೆಂತೆಕಾಳು ತೊಗೊಂಡಿದ್ದೀನಿ. ಮತ್ತು ಇದು ಕರಿ ಜೀರಿಗೆ ಅಂತಾರಲ್ಲ ಅದನ್ನು ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ನಾನು ಮೆಹಂದಿ ಸೊಪ್ಪು ಒಂದು 2 ಕಡ್ಡಿ ಮೆಹಂದಿ ಸೊಪ್ಪು ತೊಗೊಂಡಿದ್ದೀನಿ. ಅದಾದಮೇಲೆ ದಾಸವಾಳದ ಎಲೆ ತೊಗೊಂಡಿದ್ದೀನಿ. ಸೊ ದಾಸವಾಳದ ಎಲೆ ಅಂದರೆ ಯಾವ್ದು ಬೇಕಾದ್ರೂ ನೀವು ತೊಗೊಳ್ಳಿ ದಾಸವಾಳದ ಎಲೆನ. ಮತ್ತು ಇದು ಗುಲಾಬಿ ತೊಗೊಂಡಿದ್ದೀನಿ, ಆಮೇಲೆ ತುಳಸಿ ತೊಗೊಂಡಿದ್ದೀನಿ, ಹಾಗೆ ಮೊಗ್ಗಿದ್ವು ದಾಸವಾಳ, ಹಾಗಾಗಿ ಮೊಗ್ಗು ದಾಸವಾಳ ತೊಗೊಂಡಿದ್ದೀನಿ. ದಾಸವಾಳದಲ್ಲೂ ಕೂಡ ಡಿಫ್ರೆಂಟ್ ಬರುತ್ತೆ. ಸೊ ನಿಮ್ಗೆ ಯಾವ್ದು ಸಿಗುತ್ತೋ ಅದು ತೊಗೊಳ್ಳಿ. ಆಮೇಲೆ ಲವಂಗ ಒಂದು 5 ಲವಂಗ ತೊಗೊಂಡಿದ್ದೀನಿ, ಶುಂಠಿ ತೊಗೊಂಡಿದ್ದೀನಿ, ಹಾಗೆ ಒಂದು ಎಲೆ ತೊಗೊಂಡಿದ್ದೀನಿ, ವೀಳ್ಯದೆಲೆ ಅಂತ ಹೇಳ್ತಾರಲ್ಲ, ಸೊ ಅದನ್ನು ತೊಗೊಂಡಿದ್ದೀನಿ. ಒಂದು ಈರುಳ್ಳಿ ತೊಗೊಂಡಿದ್ದೀನಿ, ಆಮೇಲೆ ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಸೊ ಇಷ್ಟು ಬೇಕು. ನಿಜವಾಗ್ಲೂ ಏರ್ ಆಯಿಲ್ನ ನೀವು ಪ್ರಿಪೇರ್ ಮಾಡಿ ಇಟ್ಕೊಳ್ಳಿ, ನಿಮಗೆ ಒಂದು ರಿಸಲ್ಟ್ ಅನ್ನೋದು ಸಿಗುತ್ತೆ. ಯಾಕೆ ಗೊತ್ತಾ, ನಾನು ತುಂಬ ಹೇರ್ ಆಯಿಲ್ನ ಚೇಂಜ್ ಮಾಡಿದ್ದೀನಿ, ತುಂಬ ಹೇರ್ ಆಯಿಲ್ನ ಬಳಸಿದ್ದೀನಿ, ಬೇರೆ ಬೇರೆ ಇಂದುಲೇಖ ಪ್ರತಿಯೊಂದು ಕೂಡ ಬಳಸಿದ್ದೀನಿ. ಏನಂದರೆ ಅದು ತುಂಬ ರೇಟ್ ಆಗುತ್ತೆ, ತುಂಬ ಕಾಸ್ಟ್ ಆಗುತ್ತೆ, ನಮ್ಮ ಕೈಲಿ ಕೆಲವೊಂದು ಸಲ ಪರ್ಚೇಸ್ ಮಾಡೋದಕ್ಕಾಗಲ್ಲ. ಬಟ್ ಇದೆಲ್ಲ ಮನೇಲಿ ಇದ್ದೇ ಇರುತ್ತಲ್ವ. ಸೊ ಇರೋವಂಥ ಐಟಮ್ಸ್ನ ನೀವು ಹಾಕ್ಕೊಂಡು ನೀವು ಒಂದು ಆಯಿಲ್ನ ಪ್ರಿಪೇರ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ ಹೇರು. ಇವಾಗ ಏನು ಮಾಡಬೇಕಂದ್ರೆ, ನಾನು ಇಲ್ಲೇನು ತೊಗೊಂಡಿದ್ದೀನೋ ಪ್ರತಿಯೊಂದನ್ನು ಕೂಡ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇಲ್ಲಿ ಮಿಕ್ಸಿ ಮಾಡ್ಕೊತೀನಿ. ಯಾವುದೇ ಕಾರಣಕ್ಕೂ ನೀರನ್ನ ಮಿಕ್ಸ್ ಮಾಡೋ ಹಾಗಿಲ್ಲ, ಆಯಿತಾ. ನಿಮಗೆ ಅದು ರುಬ್ಬಬೇಕಾದ್ರೆ ತುಂಬ ಗಟ್ಟಿ ಆಯ್ತಪ್ಪ, ಮಿಕ್ಸ್ ಆಗ್ತಾಯಿಲ್ಲ, ಏನು ಮಾಡೋಣ ಅಂದರೆ ಆವಾಗ ಸ್ವಲ್ಪ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ನೀವು ರುಬ್ಕೊಡಿ. ಹಂಗಂತ ಹೇಳಿ ನೀರು ಹಾಕ್ಬಿಟ್ಟು ರುಬ್ಬೋದಕ್ಕೆ ಹೋಗಬೇಡಿ. ಸೊ ಇದನ್ನು ನೀವು ಮಾಡಿಟ್ಕೊಂಡು ಇದನ್ನು ಒಂದು ರೀತಿ ಬಿಲ್ಲೆಗಳ ಥರ ಮಾಡಿಕೊಂಡು ಅದನ್ನು ಬಿಸಿಲಲ್ಲಿ ಒಣಗಿಸಿಟ್ಕೊಂಡ್ರೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಅದನ್ನು ನೀವು ಎಣ್ಣೆ ಕಾಯಿಸೋ ಟೈಮಲ್ಲಿ ಒಂದೊಂದೇ ಬಿಲ್ಲೆ ಹಾಕ್ಕೊಂಡು ಕಾಯಿಸಿ ಕೂಡ ಇಟ್ಕೋಬೋದು. ಒಂದೇ ಸಲ ಇದನ್ನೆಲ್ಲ ಜಾಸ್ತಿ ಹಾಕ್ಕೊಂಡು ಬಿಲ್ಲೆಗಳು ಮಾಡಿ ಒಣಗಿಸಿ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡು ಎಣ್ಣೆ ಯಾವಾಗ ಬೇಕಾಗುತ್ತೋ ಆವಾಗ ಎಣ್ಣೆ ಬಿಸಿಗಿಡೋದು, ಈ ಒಂದು ಬಿಲ್ಲೆ ತೊಗೊಂಡು ಅದರಲ್ಲಿ ಹಾಕಿ ಕುದಿಸ್ಬಿಡೋದು. ಸೊ ಆ ಥರನಾದರೂ ಮಾಡ್ಕೋಬೋದು. ಇಲ್ಲ ನೀವು ಹಿಂಗೆ ಹಸಿ ಇದರಲ್ಲೇ ಮಾಡ್ಕೋತೀನಿ ಅಂದರೆ ಈ ಮೆಥಡಲ್ಲೇ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. 100ಗೆ 50% ಅಷ್ಟು ನನಗೆ ಹೇರ್ ಫಾಲ್ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿದೆ. ನಿಜವಾಗ್ಲೂ ಎಷ್ಟು ಹೇರ್ ಫಾಲ್ ಆಗ್ತಾಯಿತ್ತು ನನಗಂದರೆ ವಿಪರೀತ ಹೇರ್ ಫಾಲು. ಶಾಂಪೂಯಿಂದ ಆಯಿತು ಅಥವಾ ನನ್ನ ಟೆನ್ಷನ್ನು ಅಥವಾ ಏನೋ ಗೊತ್ತಿಲ್ಲ, ತುಂಬ ಸಖತ್ ಹೇರ್ ಫಾಲ್ ಅಂತಲೇ ಹೇಳ್ಬೋದು. ನಾನು ತಲೆ ಬಾಚ್ಕೊಳ್ತಾ ಇದ್ದೀನಿ ಅಂದರೆ ಫುಲ್ಲು ಅದೇ ಇರ್ತಾಯಿತ್ತು, ಹೇರ್ಸ್ ಎಲ್ಲ ಬರೇ ಓಡಾಡ್ತಾ ಇರೋದು, ಹಂಗಾಗ್ತಾಯಿತ್ತು. ಇದೇನಪ್ಪ ಹಿಂಗಾಗ್ತಾಯಿದೆ, ಈ ಥರ ಎಲ್ಲ ಬಿಟ್ಕೊಂಡ್ರೆ ನನ್ನ ಹೇರು ಏನಿಲ್ಲ ಗುಂಡ ಒಡ್ಸ್ಕೊಳೋದೆ ನಾನು ಅಂತ ಅಂದ್ಕೊಂಡು ತುಂಬ ಭಯ ಆಯಿತು. ಸೊ ಅದಕ್ಕೋಸ್ಕರ ನೋಡೋಣ, ಇದನ್ನು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಟ್ರೈ ಮಾಡಿದೆ. ನಿಜವಾಗ್ಲೂ ವರ್ಕೌಟ್ ಆಯಿತು. ಇದು ನಾನು ಸೆಕೆಂಡ್ ಟೈಮ್ ಪ್ರಿಪೇರ್ ಮಾಡ್ತಾ ಇರೋದು. ಒಂದು ಸಲ ನೀವು ಟ್ರೈ ಮಾಡಿ, ಡೆಫಿನೆಟ್ಲಿ ನಿಮಗೂ ಕೂಡ 100% ರಿಸಲ್ಟ್ ಸಿಗುತ್ತೆ, ಆಯಿತಾ. ಸೊ ಇವಾಗ ನಾನು ಇದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಮಾಡೋ ಮೆಥಡ್ನ ತೋರಿಸ್ತೀನಿ. ಇವಾಗ ನಾನು ಒಂದು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ. ನಿಮ್ಮ ಮನೇಲಿ ಯಾವ ಪಾತ್ರೆ ಇದೆ ಅದು ತೊಗೊಳ್ಳಿ. ಅಂದರೆ ಸ್ಟೀಲ್ ಪಾತ್ರೆ ಇಲ್ಲಾಂದರೆ ಕಬ್ಬಿಣದ್ದು ಕಡಾಯಿ ಇರುತ್ತಲ್ವ, ಅದನ್ನು ತೊಗೊಂಡ್ರೆ ಬೆಟರು. ನಮ್ಮ ಮನೇಲಿ ಸ್ಟೀಲ್ ಪಾತ್ರೆ ಇದೆ, ನಾನು ಸ್ಟೀಲ್ ಪಾತ್ರೆ ತೊಗೊಂಡಿದ್ದೀನಿ.
ಇವಾಗ ಇದಕ್ಕೆ ನಾನು ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪ್ಯಾರಾಶೂಟ್ ಆಯಿಲ್ನೇ ತೊಗೊತಾ ಇದ್ದೀನಿ. ನಿಮಗೆ ಗಾಣದೆಣ್ಣೆ ಏನು ಸಿಕ್ಕರೂ ತೊಗೊಳ್ಳಿ, ಇಲ್ಲ ಪ್ಯಾರಾಶೂಟ್ ಅಂದರೂ ನಾರ್ಮಲಾಗಿ ಎಲ್ಲ ಅಂಗಡಿಗಳಲ್ಲೂ ಕೂಡ ಸಿಗುತ್ತೆ. ನೀವು ನಾರ್ಮಲಾಗಿ ತೊಗೋಬೋದು ಇದನ್ನು ಪ್ಯಾರಾಶೂಟು. ನಾನಿಲ್ಲಿ ಸ್ವಲ್ಪ ಮಾಡ್ಕೋತೀನಿ ಆಯಿತಾ, ಒಂದು ಸ್ವಲ್ಪ ಕ್ವಾಂಟಿಟಿಲಿ ಮಾಡ್ಕೋತೀನಿ, ಮತ್ತು ನಾನು ಫ್ರೆಶ್ಶಾಗಿ ಮತ್ತೆ ಮಾಡ್ಕೋತೀನಿ. ಹಾಗಾಗಿ ನಾನು ಸ್ವಲ್ಪ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇದು ನಾನು ಮಾಡಿಲ್ಲೋ ಅಥವಾ ಏನು ಅಂತ ನಿಮ್ಗೆ ಅನಿಸ್ಬೋದು. ನಾನು ನೆಕ್ಸ್ಟ್ ನಾನು ತೋರಿಸ್ತೀನಿ ನಿಮಗೆ, ನಾನು ಮಾಡಿರೋ ಫಸ್ಟ್ ಬ್ಯಾಚ್ ಮಾಡಿರೋದು, ಆಮೇಲೆ ಇದನ್ನು ಮಾಡ್ಕೊಳ್ತಾ ಇರೋದು ಪ್ರತಿಯೊಂದು ಕೂಡ ನಾನು ತೋರಿಸ್ತೀನಿ ಆಯಿತಾ. ಇವಾಗ ನನಗೆ ಎಷ್ಟು ಬೇಕೋ ಅಷ್ಟು ಪ್ಯಾರಾಶೂಟ್ ಆಯಿಲ್ನ ಹಾಕಿಟ್ಕೊಂಡಿದ್ದೀನಿ. ಹಾಗೆ ಇದಕ್ಕೆ ಇನ್ನೊಂದು ಆಯಿಲ್ನ ಹಾಕಬೇಕು. ನಾನಿಲ್ಲಿ ಏನದು ಹರಳೆಣ್ಣೆ ಅಂತಾರಲ್ವ, ಕ್ಯಾಸ್ಟರ್ ಆಯಿಲು, ಸೊ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಹಾಕೋಬೇಕು ಅಂದರೆ ಒಂದು 1/4 ಕಪ್ಪಷ್ಟು ಹಾಕ್ಕೋಬೇಕು. ನಾವಿಲ್ಲಿ 1 ಕಪ್ಪಷ್ಟು ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ರೆ 1/4 ಕಪ್ಪಷ್ಟು ನೀವು ಹರಳೆಣ್ಣೆನ ಹಾಕ್ಕೊಳ್ಳಿ. ಸೊ ಇದು ಬಂದುಬಿಟ್ಟು ನಮ್ಮ ಹೇರ್ ಗ್ರೋತ್ ಆಗೋದಕ್ಕೆ, ಹೇರ್ ತಿಕ್ ಆಗೋದಕ್ಕೆ ಮತ್ತು ಹೇರ್ ಬೆಳೆಯೋದಕ್ಕೆ ನಿಮಗೆ ಚೆನ್ನಾಗಿದಾಗುತ್ತೆ. ಮತ್ತು ಇನ್ನೊಂದು ಏನಂದರೆ ಮತ್ತು ಲವಂಗ ಬರುತ್ತಲ್ಲ, ಅದು ಬ್ಲಡ್ ಸರ್ಕ್ಯುಲೇಷನ್ಗೆ ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಮತ್ತು ಇದರಲ್ಲಿ ಇನ್ನೊಂದನ್ನು ಆ್ಯಡ್ ಮಾಡ್ಕೊಳ್ಳಿ, ಬೇವಿನ ಸೊಪ್ಪು ಆ್ಯಡ್ ಮಾಡ್ಕೊಳೋದ್ರಿಂದ ನಿಮಗೆ ಡ್ಯಾಂಡ್ರಫ್ ಕಂಟ್ರೋಲ್ ಆಗುತ್ತೆ. ನನಗೆ ಬೇವಿನ ಸೊಪ್ಪು ಸಿಗಲಿಲ್ಲ, ಹಾಗಾಗಿ ಬೇವಿನ ಸೊಪ್ಪು ಹಾಕಲಿಲ್ಲ. ನಾನು ಫಸ್ಟ್ ಬ್ಯಾಚಲ್ಲಿ ನಾನು ಬೇವಿನ ಸೊಪ್ಪು ಹಾಕ್ಕೊಂಡು ಮಾಡ್ಕೊಂಡಿದ್ದೆ. ಸೊ ಅದು ನಂಗೆ ಸಿಗಲಿಲ್ಲ ಅಂತ ಹೇಳಿ ನಾನು ಬೇವಿನ ಸೊಪ್ಪು ಹಾಕಿಲ್ಲ. ನೀವು ಬೇವಿನ ಸೊಪ್ಪು ಕೂಡ ಹಾಕ್ಕೊಳ್ಳಿ ಇದರಲ್ಲಿ. ಮತ್ತು ಶುಂಠಿ ಬಂದುಬಿಟ್ಟು ಅದು ಕೂಡ ನಮ್ಗೆ ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ ಆಯಿತಾ. ಡ್ಯಾಂಡ್ರಫ್ ಕಂಟ್ರೋಲ್ ಮಾಡುತ್ತೆ, ಮತ್ತು ತಲೆಯಲ್ಲೆಲ್ಲ ನಮಗೆ ನವೆ ಆಗ್ತಾ ಇರುತ್ತೆ ನೋಡಿ, ಕೆರೆತ ಆಗ್ತಾ ಇರುತ್ತೆ, ಸೊ ಅದೆಲ್ಲ ಕೂಡ ಕಂಟ್ರೋಲ್ ಮಾಡುತ್ತೆ. ಸೊ ಹಾಗಾಗಿ ನಾನು ಶುಂಠಿ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಶುಂಠಿನ. ಅದಿಷ್ಟನ್ನು ನಾನು ಈಗ ಪೌಡರ್ ಏನು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದು ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಮೆಂತೆಕಾಳು ಅಷ್ಟೇ ನಮಗೆ ಹೇರ್ಗೆ ತುಂಬ ಚೆನ್ನಾಗಿ ಸ್ಮೂತ್ ಕೊಡುತ್ತೆ, ಹೇರ್ ಗ್ರೋತಿಗೆ ತುಂಬಾ ಒಳ್ಳೆಯದು. ಕರ್ಬೇವಿನ ಸೊಪ್ಪಂತೂ ಹೇಳೋದೇ ಬೇಡ, ಹೇರ್ ಗ್ರೋತಿಗಾಗಿರ್ಬೋದು, ಹೇರ್ ಕಪ್ಪಗಾಗೋದಕ್ಕಾಗಿರ್ಬೋದು ತುಂಬ ಅನುಕೂಲ ಮಾಡುತ್ತೆ. ಮತ್ತು ಕರಿ ಜೀರಿಗೆ ನಮ್ಮ ಹೇರ್ನ ಕಪ್ಪಗೆ ಮಾಡುತ್ತೆ. ಇನ್ನೊಂದು ಏನಂದರೆ ವೈಟ್ ಹೇರ್ಸ್ ಆಗೋದು ಸ್ವಲ್ಪ ಕಂಟ್ರೋಲ್ ಮಾಡುತ್ತೆ. ಹರಳೆಣ್ಣೆನೂ ಅಷ್ಟೇ ವೈಟ್ ಹೇರ್ಸ್ ಆಗೋದನ್ನ ಕಂಟ್ರೋಲ್ ಮಾಡುತ್ತೆ, ಟರ್ನ್ ಆಗೋಲ್ಲ ಆಯಿತಾ. ಸೊ ನಿಮಗೆ ವೈಟ್ ಹೇರ್ಸ್ ಬರ್ತಾ ಇದೆ ಇವಾಗ ಅಂತಂದರೆ ಅದನ್ನು ಮಾತ್ರ ನೀವು ಸ್ಕಿಪ್ ಮಾಡಬೇಡಿ. ಯಾವುದೇ ಕಾರಣಕ್ಕೂ ಹೇರು ಚೆನ್ನಾಗಿರುತ್ತೆ. ಅಕಸ್ಮಾತ್ ನಾರ್ಮಲಾಗಿ ಹಾಕ್ಕೋತೀನಿ ಅಂದರೂ ಕೂಡ ನೀವು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿ ನಿಮಗೆ ಹೇರ್ ಅನ್ನೋದು ಗ್ರೋತ್ ಆಗುತ್ತೆ, ಕಪ್ಪಗೆ ಬೆಳೆಯುತ್ತೆ. ಮತ್ತು ಇನ್ನೊಂದೇನೆಂದರೆ ಈ ಆಯಿಲ್ನ ಪ್ರಿಪೇರ್ ಮಾಡಬೇಕಾದ್ರೆ ನೀವು ಗ್ಯಾಸ್ ಫ್ಲೇಮ್ ಇರುತ್ತಲ್ವ, ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಮಾಡ್ಕೊಳ್ಳಿ. ಮತ್ತು ಇದನ್ನು ಕಲರ್ ಚೇಂಜ್ ಆಗಬೇಕು, ಅದನ್ನು ಕೂಡ ನಿಮ್ಗೆ ತೋರಿಸ್ತೀನಿ. ಕಲರ್ ಚೇಂಜ್ ಆಗಬೇಕು. ನಾನಿಲ್ಲಿ ಅದನ್ನು ಪೇಸ್ಟ್ ಮಾಡಿ ಹಾಕಿರೋದ್ರಿಂದ ತಳಕ್ಕೆ ಹತ್ತುತ್ತಾ ಇರುತ್ತೆ ಆವಾಗವಾಗ ಸ್ವಲ್ಪ ಸ್ಪೂನಲ್ಲಿ ಹಿಂಗೆ ತಿರುಗಿಸ್ತಾ ಇರಬೇಕು. ಮತ್ತು ಉಕ್ಕುತ್ತಾ ಇರುತ್ತೆ, ಅದನ್ನು ನೋಡ್ಕೊಳ್ತಾ ಇರಬೇಕು, ಇಲ್ಲಾಂದರೆ ಉಕ್ಕಿ ಕಡೆಗೆಲ್ಲ ಹರ್ಕೊಂಡು ಹೋಗುತ್ತೆ ಆಯಿತಾ. ಮತ್ತು ಇನ್ನೊಂದು ಎಕ್ಸ್ಟ್ರಾ ಕೆಲಸ ಆ್ಯಡ್ ಆಗುತ್ತೆ. ನಿಜವಾಗ್ಲೂ ಇದು 100% ವರ್ಕ್ ಆಗುತ್ತೆ. ನಾನಿಲ್ಲಿ ಮತ್ತೆ ಇನ್ನೂ ಸ್ವಲ್ಪ ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿನೂ ಅಷ್ಟೇ ನಮಗೆ ಹೇರ್ ಗ್ರೋತಿಗೆ ತುಂಬಾ ಚೆನ್ನಾಗಿ ಅದು ಹೆಲ್ಪ್ ಮಾಡುತ್ತೆ. ಹಾಗಾಗಿ ಒಂಚೂರು ಅಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸೊ ಆ ಅಕ್ಕಿನ ನೀವು ರುಬ್ಬೇಕಾದ್ರೂ ಹಾಕ್ಕೋಬೋದು, ಇಲ್ಲ ಅಂತಂದರೆ ಈ ಥರ ಬೇಕಾದ್ರೂ ನೀವು ಹಾಕ್ಕೋಬೋದು. ಸೊ ಇದನ್ನು ನಾನು ನೋಡಿ ಕೈ ಆಡಿಸ್ತಾನೇ ಇದ್ದೀನಿ. ವೀಳ್ಯದೆಲೆನೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಹೇರ್ ಗ್ರೋತಿಗೆ ತುಂಬಾ ಚೆನ್ನಾಗಿದಾಗುತ್ತೆ. ಮತ್ತು ಹೇರ್ ರೀಗ್ರೋತ್ ಆಗೋದಕ್ಕೆ, ಇವಾಗ ಹೇರ್ ಫಾಲ್ ಆಗಿರುತ್ತೆ, ಸೊ ಅದು ಹೇರ್ ಗ್ರೋತ್ ಆಗಬೇಕು ಮತ್ತು ರೀಗ್ರೋತ್ ಆಗಬೇಕು ಅಂದರೆ ಅದು ಕೂಡ ಹೆಲ್ಪ್ ಮಾಡುತ್ತೆ. ತುಳಸಿ ಎಲೆನೂ ಕೂಡ ಅಷ್ಟೇ, ನಾನು ಹಾಕಿರೋಂಥ ಪ್ರತಿಯೊಂದು ಕೂಡ ನಮ್ಮ ಹೇರ್ ಗ್ರೋತಿಗೆ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಆಯಿತಾ. ಹಾಗೆ ನಾವು ಇವಾಗ ಹೊರಗಡೆ ಏನು ಹಚ್ತೀವೋ ಅದೇ ಥರನೇ ಒಳಗಡೆ ಕೂಡ ತೊಗೋಬೇಕಂದ್ರೆ ಇಂಟೇಕ್ ಕೂಡ ಇದು ಇನ್ಕ್ಲೂಡ್ ಆಗುತ್ತೆ. ನಾವು ಏನು ತಿಂತೀವೋ, ನಾವು ಯಾವ ಥರ ಇರ್ತೀವೋ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗಿರುತ್ತೆ ಆಯಿತಾ. ಇದನ್ನೊಂದೇ ಹಚ್ಚದೆ ನನಗೆ ಹೇರ್ ಫಾಲ್ ಕಂಟ್ರೋಲ್ ಆಗಲಿಲ್ಲ, ಹೇರ್ ಗ್ರೋತ್ ಆಗಲಿಲ್ಲ ಅಂದರೆ ಅದಲ್ಲ. ನಾವು ಇದನ್ನು ಮೇಲೂ ಕೂಡ ಹಚ್ಚಬೇಕು, ಹಾಗೆ ಒಳಗಡೆ ಕೂಡ ತೊಗೋಬೇಕಂದ್ರೆ ಮೆಂತೆಕಾಳನ್ನ ನೆನೆಸಿ ತಿನ್ನೋದಾಗಿರ್ಬೋದು, ಇಲ್ಲ ಕ್ಯಾಲ್ಶಿಯಮ್ ಇರುವಂಥ ಊಟ ತೊಗೊಳೋದಾಗಿರ್ಬೋದು, ಫ್ರೂಟ್ಸು, ಮತ್ತು ನಾವು ಏನು ತಿಂತೀವೋ ಅನ್ನೋದ್ರ ಮೇಲೆ ಡಿಪೆಂಡ್ ಇರುತ್ತೆ. ಮತ್ತು ನೀರು ಜಾಸ್ತಿ ಕುಡಿಬೇಕು. ನೀರು ಜಾಸ್ತಿ ಕುಡಿಯೋದ್ರಿಂದ ನಮ್ಮ ಹೇರ್ ಗ್ರೋತು ಚೆನ್ನಾಗಾಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ. ಮತ್ತು ಕೆಲವೊಂದಷ್ಟು ಟಿಪ್ಸ್ನ ಫಾಲೋ ಮಾಡಿ, ಒಳ್ಳೊಳ್ಳೆ ಫುಡ್ನ ತೊಗೊಳ್ಳಿ. ಎಲ್ಲ ರಿಚ್ ಫುಡ್ಡು ಹೊರಗಡೆನೇ ತಂದು ತಿನ್ನಬೇಕಂತಂದೇನಿಲ್ಲ, ಮನೇಲಿರುವಂಥದ್ದನ್ನೇ ಕಾಳು ಕಡಿ ಸೊಪ್ಪು ಈ ಥರ ತಿನ್ಕೊಳ್ತಾ ಬನ್ನಿ. ಹೇರ್ ಗ್ರೋತು ಆಟೋಮೆಟಿಕ್ಲಿ ಬರುತ್ತೆ, ಹೇರ್ ಫಾಲು ಆಟೋಮೆಟಿಕ್ಲಿ ಕಂಟ್ರೋಲ್ ಆಗುತ್ತೆ. ಹಾಗೆ ಇಂಟೇಕೂ ಬೇಕು, ಔಟ್ಸೈಡು ಬೇಕು. ಸೊ ಹಂಗಾಗಿ ಇದು ಕೂಡ ನಮಗೆ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಇವಾಗ ಆಯಿಲು ನಿಮ್ಗೆ ಚೇಂಜ್ ಆಗಿರೋದು ಗೊತ್ತಾಗ್ತಾ ಇದೆ, ಕಲರೆಲ್ಲ ಸೈಡಲ್ಲೆಲ್ಲ ನೋಡಿ ಸ್ವಲ್ಪ ಕಪ್ಪಗಾಗ್ತಾ ಇದೆ. ಇವಾಗ ಇದನ್ನು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತೀನಿ. ನಾನು ಇಲ್ಲೇ ನಿಂತ್ಕೊಂಡಿದ್ದೆ, ಯಾಕಂದರೆ ಈ ಥರ ಉಕ್ತಾ ಇರುತ್ತಲ್ವ, ಇನ್ನೂ ಸ್ವಲ್ಪ ಉಕ್ಕಿ ಅದು ಫುಲ್ ಕಡಿಗೆ ಚೆಲ್ಲೋಗುತ್ತೆ, ಹಾಗಾಗಿ ಅದನ್ನು ನೋಡ್ಕೊಳ್ತಾನೆ ಇರಬೇಕು. ಇವಾಗ ಆಫ್ ಮಾಡ್ತೀನಿ. ಆಫ್ ಮಾಡಿ 1 hour
ಇಲ್ಲ ಅಂದರೆ ಒಂದು ದಿನ ನೀವು ಬಿಟ್ಬಿಡ್ಬೇಕು, ಇದರೊಳಗಡೆ ಬಿಟ್ಬಿಡ್ಬೇಕು. ಯಾಕಂದರೆ ಅದರಲ್ಲಿರುವಂಥ ಏನು ವಿಟಮಿನ್ಸು, ಕ್ಯಾಲ್ಶಿಯಮ್ಮು ಏನಿರುತ್ತೋ, ಐರನ್ ಪ್ರತಿಯೊಂದು ಕೂಡ ಅದು ಎಣ್ಣೆಯಲ್ಲೇ ಅಬ್ಸರ್ವ್ ಆಗುತ್ತೆ. ಆಮೇಲೆ ಇದನ್ನು ನೀವು ಒಂದು ಬಾಟಲಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರಿ ಅಂತಂದರೆ ಒಳ್ಳೆ ಟಾನಿಕ್ ಅಂತಲೇ ಹೇಳ್ಬೋದು ಹೇರ್ ಗ್ರೋತಿಗೆ. ಮತ್ತು ಏರ್ ಫಾಲ್ ಅನ್ನೋದು ಕಂಪ್ಲೀಟಾಗಿ ನಿಲ್ಲುತ್ತೆ, ಆಯಿತಾ. 1 ಮಂತ್ ಯೂಸ್ ಮಾಡಿ ನಿಮ್ಗೆ ರಿಸಲ್ಟ್ ಅನ್ನೋದು ತಾನಾಗೇ ಗೊತ್ತಾಗುತ್ತೆ. ಮೊದಲು ಎಷ್ಟು ಏರ್ ಫಾಲ್ ಇತ್ತು, ಇವಾಗ ಎಷ್ಟು ಏರ್ ಫಾಲ್ ಆಗಿದೆ. ಏರ್ ಫಾಲ್ ಬೇಗ ಕಂಟ್ರೋಲ್ ಆಗೋಲ್ಲ, ಬಟ್ ನೀವು ಇದನ್ನು ಕಂಪ್ಲೀಟಾಗಿ ನೀವು ಹಚ್ತಾ ಹೋಗಿ, ಕಂಟಿನ್ಯೂಯಸ್ಲಿ ಹಚ್ತಾ ಹೋಗಿ, ನಿಮಗೆ ಗೊತ್ತಾಗುತ್ತೆ ಅದ್ರ ರಿಸಲ್ಟು. ಡೇ ಬೈ ಡೇ ಚೇಂಜ್ ಆಗ್ತಾ ಹೋಗುತ್ತೆ, ವೀಕ್ ಬೈ ವೀಕ್ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ನಿಮಗೂ ಕೂಡ ಅದು ತಿಳಿಯುತ್ತೆ ಏರ್ ಫಾಲ್ ಕಂಟ್ರೋಲ್ ಆಗ್ತಾ ಇರೋದು. ನನಗಂತೂ ನಿಜವಾಗ್ಲೂ ಸಖತ್ ಏರ್ ಫಾಲ್. ನನ್ನ ಏರ್ ಫಾಲ್ ನೋಡಿ ನಮ್ಮ ಮನೆಯಲ್ಲಿರೋರೆಲ್ಲ ಭಯಪಟ್ಟಿದ್ರು, ಆ ರೇಂಜಿಗೆ ಏರ್ ಫಾಲ್ ಇತ್ತು. ನನಗೆ ಏರ್ ಫಾಲ್ ಕಂಟ್ರೋಲ್ ಆಗಿದ್ದಕ್ಕೆ ಈ ವಿಡಿಯೋನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಅಟ್ಲೀಸ್ಟ್ ನನ್ನಿಂದ ಇದು ಆಗಿದ್ದರೂ ನಿಮ್ಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೆ. ಯಾಕಂದರೆ ತುಂಬ ಜನ ಏರ್ ಫಾಲು, ಏರ್ ಗ್ರೋತ್ ಅಂತ ಹೇಳ್ಬಿಟ್ಟು ತುಂಬ ವೀಡಿಯೋಸ್ ನೋಡ್ತಾ ಇರ್ತೀರ. ಆ ಶಾಂಪು ಈ ಶಾಂಪು ಅಂತ ಚೇಂಜ್ ಮಾಡ್ತಿದ್ರೆ, ಶಾಂಪೂದು ಏನೂ ಇಲ್ಲ ಫ್ರೆಂಡ್ಸ್. ಶಾಂಪು ಬಂದುಬಿಟ್ಟು ನಮ್ಮ ಹೇರ್ನ ಕ್ಲೀನ್ ಮಾಡೋದಕ್ಕಷ್ಟೇ ನಾವು ಯೂಸ್ ಮಾಡೋದು. ಸೊ ನೀವು ಈ ಥರ ಏರ್ ಆಯಿಲ್ನ ಟ್ರೈ ಮಾಡಿ. ಮತ್ತು ಊಟದ ಜೊತೆ ಸ್ವಲ್ಪ ನೀವು ಹಸಿ ತರಕಾರಿ, ಹಸಿ ಸೊಪ್ಪನ್ನ ತಿಂತಾ ಹೋಗಿ. ನಿಜವಾಗ್ಲೂ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಆಗುತ್ತೆ. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿ, ಆಯಿತಾ. ಅಟ್ಲೀಸ್ಟ್ 1 ಮಂತ್ವರೆಗಾದರೂ ಸಮಾಧಾನವಾಗಿದ್ದು ಇದನ್ನು ಟ್ರೈ ಮಾಡಿ. ನಿಮ್ಗೆ ರಿಸಲ್ಟು ಸಿಕ್ಕೇ ಸಿಗುತ್ತೆ, ನಾನು ಗ್ಯಾರಂಟಿ. ನನಗಂತೂ 100ಅಲ್ಲಿ 50% ಹೇರ್ ಫಾಲ್ ಕಂಪ್ಲೀಟಾಗಿ ಕಂಟ್ರೋಲ್ ಆಗಿದೆ. ಹಾಗಾಗಿ ಈ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೀನಿ. ಹಾಯ್ ಫ್ರೆಂಡ್ಸ್, ಇವಾಗ ನೋಡಿದ್ರಲ್ಲ ಆಯಿಲ್ನ ರೆಡಿ ಮಾಡಿ ಇಟ್ಟಿದ್ದೀನಿ. ಅದಿನ್ನೂ ತಣ್ಣಗಾಗಬೇಕು ನೋಡಿ. ಇನ್ನೂ 1 ತಾಸು ಬೇಕು ಇದೆಲ್ಲ ಫುಲ್ ತಣ್ಣಗಾಗೋದಕ್ಕೆ. ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ, ಇಲ್ಲ ಒಂದು ಬಾಟಲಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ನಮ್ಗೆ ಯಾವಾಗ ಬೇಕೋ ಆವಾಗ ಇದನ್ನು ಯೂಸ್ ಮಾಡ್ಕೋಬೋದು. ತುಂಬಾ ಎಫೆಕ್ಟ್ ಇದೆ. ಇದನ್ನು ನಾನು ಪರ್ಸ್ನಲ್ ಆಗಿ ಯೂಸ್ ಮಾಡಿದ ಮೇಲೆ ನಾನು ಇದನ್ನು ಮತ್ತೆ ಪ್ರಿಪೇರ್ ಮಾಡ್ತಾ ಇರೋದು. ನಿಮಗೆ ತೋರಿಸ್ತೀನಿ. ಇನ್ನೊಂದು ಬಾಟಲ್ ಆಲ್ರೆಡಿ ನಾನು ಮಾಡಿ ಇಟ್ಕೊಂಡಿದ್ದೆ, ಆಯಿತಾ. ಅದು ಇನ್ನೂ ಸ್ವಲ್ಪ ಇದೆ ನೋಡಿ, ಇನ್ನೂ ಸ್ವಲ್ಪ ಇದೆ, ಇಷ್ಟಿದೆ. ಇದನ್ನು ಮತ್ತೆ ಇನ್ನೂ ಒಂದು 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಹಚ್ಕೊಂಡ್ರೆ ಇದು ಕೂಡ ಖಾಲಿ ಆಗುತ್ತೆ. ಹಾಗಾಗಿ ಮುಂದೆನೇ ಇದನ್ನು ಮಾಡಿ ಇಟ್ಕೊಂಡ್ವಿ ಅಂತ ಅಂದರೆ ಅದು ಜಾಸ್ತಿ ದಿನ ಚೆನ್ನಾಗಿ ಅದರಲ್ಲಿರೋವಂಥ ಪ್ರೋಟೀನ್ ಏನಿರುತ್ತೋ ಅದೆಲ್ಲ ಬಿಟ್ಕೊಂಡ್ಮೇಲೆ ಹೇರಿಗೆ ಇನ್ನೂ ಕೂಡ ಚೆನ್ನಾಗಿ ಯೂಸ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇವಾಗಲೇ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಆಯಿಲ್ನ ಮಾಡಬೇಕಾದ್ರೆ ನಾನು ಕೊಬ್ಬರಿ ಎಣ್ಣೆಲಿ ಮಾತ್ರ ಮಾಡಿದ್ದೆ, ಬಟ್ ಈ ಸಲ ನಾನು ಹರಳೆಣ್ಣೆನೂ ಕೂಡ ಇದರಲ್ಲಿ ಮಿಕ್ಸ್ ಮಾಡಿದ್ದೀನಿ, ಆಯಿತಾ. ಸೊ ಎರಡೂ ಮಿಕ್ಸ್ ಮಾಡೋದ್ರಿಂದ ನಮಗೆ 2 ಥರ ಬೆನಿಫಿಟ್ ಸಿಗುತ್ತೆ. ಒಂದು, ಹೇರ್ ಕೊಕೊನಟ್ ಆಯಿಲ್ ಅಂದರೆ ಕೊಬ್ಬರಿ ಎಣ್ಣೆನ ಬಳಸೋದ್ರಿಂದ ಹೇರ್ ಶೈನಿಂಗ್ ಆಗುತ್ತೆ, ಸ್ಮೂತ್ ಇರುತ್ತೆ. ಮತ್ತು ಹರಳೆಣ್ಣೆನ ಉಪಯೋಗಿಸೋದ್ರಿಂದ ಹೇರ್ ಗ್ರೋತ್ ಚೆನ್ನಾಗಾಗುತ್ತೆ. ಮತ್ತು ಕಣ್ಣು ಎಲ್ಲ ತಂಪಾಗಿರುತ್ತೆ, ನೆತ್ತಿ ತಂಪಾಗಿರುತ್ತೆ. ಹೀಟ್ ಜಾಸ್ತಿ ಇದಾಗುತ್ತಲ್ವ, ಸೊ ಅದು ಕಡಿಮೆ ಆಗುತ್ತೆ. ನನಗೆ ಪರ್ಸ್ನಲಿ ನಾನು ತುಂಬ ಹೀಟು, ಆಯಿತಾ. ಸೊ ಹಾಗಾಗಿ ನನಗೆ ಹೀಟಿಂದನೇ ಹೇರ್ ಫಾಲ್ ಆಗ್ತಾಯಿತ್ತು, ಮತ್ತು ಡ್ಯಾಂಡ್ರಫ್ ಕೂಡ ಜಾಸ್ತಿ ಆಗ್ತಾಯಿತ್ತು. ಹಾಗಾಗಿ ನಾನು ಓಕೆ ಇದನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹರಳೆಣ್ಣೆನೂ ಕೂಡ ಇದಕ್ಕೆ ಹಾಕ್ಬಿಟ್ಟು ಈಗ ಮಾಡಿದ್ದೀನಿ. ನನಗೆ ಹೇಳಬೇಕಂದ್ರೆ 100%ಅಲ್ಲಿ 50% ಹೇರ್ ಫಾಲ್ ನನಗೆ ಇದಕ್ಕೇ ಕಂಪ್ಲೀಟಾಗಿ ನಿಂತಿದೆ, 50% ಅಷ್ಟು. ಹಾಗಾಗಿ ನಾನು ಮತ್ತೆ ಇದನ್ನೇ ನಾನು ರೆಡಿ ಮಾಡಿಕೊಂಡೆ. ಹಾಗಾಗಿ ಓಕೆ, ಇದನ್ನು ಹೇಗಿದ್ರೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ, ವಿಡಿಯೋದಲ್ಲಿ ತೋರಿಸ್ಬೇಡ ಅಂದ್ಬಿಟ್ಟು ನಾನು ವಿಡಿಯೋನ ಮಾಡ್ಕೊಂಡೆ, ಆಯಿತಾ. ಇವಾಗ ಮೇನ್ ಟಾಪಿಕ್ಕಿಗೆ ಬರೋದಾದರೆ, ಒಂದು ನಿಮಿಷ, ಮೇನ್ ಟಾಪಿಕ್ಕಿಗೆ ಬರೋದಾದರೆ ನನಗೆ ಪರ್ಸ್ನಲಿ ಅನಿಸಿದ್ದು, ಸೊ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಏನು ಅಂತ ಅಂದರೆ ಕೆಲವೊಬ್ಬರು ಹೇಳ್ತಾರೆ, ಇವಾಗ ಆಲ್ಮೋಸ್ಟ್ ನನಗೆ ಹೇಳೋವಂಥವ್ರು, ಮನೇಲಿದ್ದು ವಿಡಿಯೋಸ್ ಎಲ್ಲ ಮಾಡ್ತೀಯಲ್ವಾ, ಸೊ ನಿನಗೆ ಏನು ಎಕ್ಸ್ಪೀರಿಯನ್ಸ್ ಆಯಿತು, ಸೊ ಏನಕ್ಕೆ ಇದನ್ನು ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ ಅಂತ ಹೇಳ್ತಾರೆ. ನಾನು ಆಲ್ಮೋಸ್ಟ್ ತುಂಬ ವೀಡಿಯೋಸಲ್ಲಿ ಹೇಳಿದ್ದೀನಿ, ಬಟ್ ಆದರೂ ಕೂಡ ನನಗೆ ಗೊತ್ತಿರೋಂಥವ್ರು ಕೇಳ್ತಾ ಇರ್ತಾರೆ. ಸೊ ವೀಡಿಯೋಸ್ ಅವರು ಕೂಡ ನೋಡ್ತಾ ಇರ್ತಾರೆ, ಹಾಗಾಗಿ ನಿಮ್ಗೆ ಹೇಳ್ತಾ ಇದ್ದೀನಿ. ಮತ್ತು ನಿಮ್ಗೆಲ್ರಿಗೂ ಕೂಡ ಒಂದು ಕಿವಿ ಮಾತು, ಹೆಣ್ಮಕ್ಳಿಗೆ ನನ್ನ ಕಡೆಯಿಂದ ಏನಂದರೆ, ನಾವು ಮನೇಲಿ ಇದ್ದೀವಿ, ಇವಾಗ ಹೊರಗಡೆ ಕೆಲವೊಂದು ಕಾರಣಗಳಿಂದ ನಾವು ಹೋಗೋದಕ್ಕಾಗಲ್ಲ, ಆಯಿತಾ. ಮನೆಯಲ್ಲಿ ಕಳಿಸದೆ ಕೂಡ ಇರ್ಬೋದು, ಇಲ್ಲ ಮಕ್ಕಳು ಚಿಕ್ಕವ್ರು ಇರ್ಬೋದು. ಪ್ರತಿಯೊಂದಕ್ಕೂ ಕೂಡ ನಾವು ಈಗ ಹೊರಗಡೆ ಹೋಗೋದಕ್ಕಾಗಲ್ಲ. ಮದುವೆ ಆಯಿತು ಅಂದರೆ ಮುಗ್ದೋಯ್ತು, ಅದ್ರಲ್ಲಿ ಮಕ್ಕಳಾಯಿತು ಅಂದರೆ ಅವ್ರು ನೋಡ್ಕೊಳೋದು, ಅವ್ರನ್ನ ಕೇರ್ ಮಾಡೋದು, ಸೊ ಅವ್ರನ್ನ ಬರ್ಸೋದು ಓದಿಸೋದು ಅದೇ ಆಗಿಬಿಡುತ್ತೆ.
ನೆಕ್ಸ್ಟು ಮನೆ ಕೆಲಸ ಅದು ಇದು ಅಂದ್ಕೊಂಡು ನಾವು ಹೊರಗಡೆ ಹೋಗೋದಕ್ಕಾಗಲ್ಲ. ಕೆಲವೊಬ್ರು ಪರ್ಮಿಷನ್ ಕೊಡ್ತಾರೆ ಹೋಗೋದಕ್ಕೆ, ಕೆಲವೊಬ್ರು ಪರ್ಮಿಷನ್ ಕೊಡಲ್ಲ. ಹಾಗಾಗಿ ಮನೆಯಲ್ಲೇ ಏನು ಮಾಡ್ಬೋದು, ಕೆಲವೊಬ್ಬರಿಗೆ ಬಜೆಟ್ ಇರುತ್ತೆ, ಏನಾದರೂ ಅಮೌಂಟ್ ಹಾಕ್ಬಿಟ್ಟು ಮನೆಯಲ್ಲೇ ಒಂದು ಚಿಕ್ಕದಾಗಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಸೊ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದರೂ ಕೂಡ ನಮಗೆ ಅಮೌಂಟ್ ಬೇಕು. ಅಮೌಂಟ್ ಇಲ್ದಂಗೆ ಹೆಂಗೆ ಸ್ಟಾರ್ಟ್ ಮಾಡೋದು? ಇದು ಒಂದು ಪ್ಲ್ಯಾಟ್ಫಾರ್ಮ್. ಏನಂದರೆ ಯೂಟ್ಯೂಬ್ ಬಂದುಬಿಟ್ಟು ನಮ್ಗೆ ಯಾವುದೇ ರೀತಿ ಇದರೆಲ್ಲ ಇನ್ವೆಸ್ಟ್ಮೆಂಟ್ ಏನೂ ಇರೋದಿಲ್ಲ ಆಯಿತಾ. ಒಂದು ಡಾಟಾ ಇದ್ದರೆ ಮುಗ್ದೋಯ್ತು. ನಾವು ಕರೆನ್ಸಿ ಅಂತೂ ಹಾಕ್ಸ್ತೀವಿ, ಕರೆನ್ಸಿ ಜೊತೆ ಡಾಟಾ ಕೂಡ ಬಂದೇ ಬರುತ್ತಲ್ವ. ಸೊ ಆ ಡಾಟಾನ ವೇಸ್ಟ್ ಮಾಡ್ಬೋದು. ಈ ಥರ ನಮ್ಗೆ ಉಪಯೋಗಿಸ್ಕೊಂಡ್ರೆ ನಮಗೆ ಅರ್ನಿಂಗ್ಸ್ ಕೂಡ ಆಗುತ್ತೆ. ಬಟ್ ಇದರಲ್ಲಿ ಬೇಗ ಅರ್ನಿಂಗ್ಸ್ ಆಗುತ್ತೆ, ಬೇಗ ನಮಗೆ ಒಂದು ಸ್ಟೆಪ್ ನಮ್ಗೆ ತೊಗೋತೀವಿ, ಮಾನಿಟೈಸೇಷನ್ ಆನ್ ಆಗುತ್ತೆ ಅಂದರೆ ಅದು ಸುಳ್ಳು. ಯಾಕಂತಂದರೆ ಆಲ್ಮೋಸ್ಟ್ ನಾನು ನೋಡ್ತಾ ಇದ್ದೀನಿ, ತುಂಬ ಜನ ಕೂಡ ವಿಡಿಯೋಸ್ ಮಾಡ್ತಾ ಇದ್ದಾರೆ. ಬಟ್ ಏನಂದರೆ ಇದರಲ್ಲಿ ಎಫರ್ಟ್ ಇರಬೇಕು, ಒಂದು ಕನ್ಸಿಸ್ಟೆನ್ಸಿ ಇರಬೇಕು, ಮತ್ತು ಕರೆಕ್ಟಾಗಿ ವಿಡಿಯೋಸ್ನ ಪೋಸ್ಟ್ ಮಾಡ್ತಾ ಇರಬೇಕು. ಹಾಗೆ ನಮಗೆ ಒಂದು ತಾಳ್ಮೆ ಅನ್ನೋದು ಇರಬೇಕು ಇದರಲ್ಲಿ ಮಾತ್ರ. ಅದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ನಮಗೆ ಈ ಚಾನಲ್ ಅನ್ನೋದು ಗ್ರೋತ್ ಆಗಲ್ಲ, ಮತ್ತು ಯೂಟ್ಯೂಬಲ್ಲಿ ನಮಗೆ ಸಕ್ಸಸ್ ಸಿಗಲ್ಲ. ಸೊ ನನಗೆ ಅನಿಸಿದ್ದನ್ನು ನಾನು ಹೇಳ್ತಾ ಇದ್ದೀನಿ. ಹೆಣ್ಮಕ್ಳು ಇವಾಗ ಮನೇಲಿ ಇದ್ದೀವಂತ ಅಂದ ತಕ್ಷಣವೇ ನಾವು ಒಂದು ಚಿಕ್ಕದಾಗಾದರೂ ನಾವು ಏನಾದರೂ ಒಂದು ಅರ್ನಿಂಗ್ಸ್ನ ಮಾಡಬೇಕು. ಸೊ ಹಾಗಾಗಿ ನಾನು ಇದನ್ನ ಸ್ಟಾರ್ಟ್ ಮಾಡಿದ್ದು, ಅರ್ನಿಂಗ್ಸ್ಗೋಸ್ಕರನೇ ನಾನು ಸ್ಟಾರ್ಟ್ ಮಾಡಿದ್ದು. ಯಾಕಂದರೆ ಪ್ರತಿಯೊಂದಕ್ಕೂ ಕೂಡ ಮದುವೆಗಿಂತ ಮುಂಚೆ ನಮ್ಮ ಲೈಫ್ ಬೇರೆ, ಮದುವೆ ಆದಮೇಲೆ ಲೈಫ್ ಬೇರೆ. ಮದುವೆಗಿಂತ ಮುಂಚೆ ಹೆಂಗಂದರೆ ಅಪ್ಪ ಅಮ್ಮ ಇರ್ತಾರೆ, ಸೊ ಅವ್ರ ಹತ್ರ ಹೋಗಿ ಕೇಳ್ತೀವಿ. ಅವ್ರನ್ನ ಕೇಳೋಕ್ಕಿಂತ ಮುಂಚೆನೇ ಕೊಟ್ಟೇ ಬಿಡ್ತಾರೆ ಕೆಲವೊಂದ್ಸಲ ನಾವು ಕೇಳಿದ ತಕ್ಷಣ ಕೂಡ ಕೊಟ್ಬಿಡ್ತಾರೆ. ಬಟ್ ಮದುವೆ ಆದಮೇಲೆ ನಮ್ಮ ಸಿಚುವೇಶನ್ಸ್ ಎಲ್ಲ ಚೇಂಜ್ ಆಗ್ತಾ ಹೋಗುತ್ತೆ ಆಯಿತಾ. ಸೊ ಏನಂದರೆ ಎಲ್ಲದಕ್ಕೂ ಕೂಡ ಹೋಗ್ಬಿಟ್ಟು ಗಂಡನ ಹತ್ರ ಕೈ ಚಾಚೋದಕ್ಕಾಗಲ್ಲ. 1 ರೂಪಾಯಿ ಕೊಡಿ, 10 ರೂಪಾಯಿ ಕೊಡಿ, 20 ರೂಪಾಯಿ ಕೊಡಿ ಅಂತ ಕೈ ಚಾಚೋದಕ್ಕಾಗಲ್ಲ. ಅಟ್ಲೀಸ್ಟ್ ನಮಗೆ ಎಷ್ಟು ಬೇಕೋ ನಮ್ಮ ಅರ್ನಿಂಗ್ಸು ಮತ್ತು ಅಥವಾ ನಮ್ಮ ಖರ್ಚಿಗೆ ಏನು ಬೇಕೋ ಅಷ್ಟಾದ್ರೂ ನಾವು ಅರ್ನಿಂಗ್ಸ್ ಮಾಡಿಕೊಂಡ್ರೆ ಅದು ಕೇಳೋದು ಕೂಡ ತಪ್ಪುತ್ತೆ. ಹಾಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಿದ್ದು. ಇದರಲ್ಲಿ ನಂಗೆ ನಿಜವಾಗ್ಲೂ ತುಂಬಾ ನನಗೆ ಬೆನಿಫಿಟ್ ಆಯಿತು ಮತ್ತು ನನಗೆ ತುಂಬಾ ಯೂಸ್ಫುಲ್ ಆಗಿದೆ. ಹಾಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದೆ. ನನ್ನ ಕಡೆಯಿಂದ ಒಂದು ಕಿವಿ ಮಾತು ಏನಂತಂದರೆ, ಮನೇಲಿ ಇದ್ದೀರ ಅಂದ ತಕ್ಷಣ ಸುಮ್ಮನೆ ಕುತ್ಕೊಳ್ಳೋಕೆ ಹೋಗಬೇಡಿ. ಯಾವುದಾದ್ರೂ ಒಂದು ಚಿಕ್ಕದಾಗಾದರೂ ನಿಮ್ಗೇನು ಟ್ಯಾಲೆಂಟ್ ಇದೆಯೋ ಅದರಲ್ಲಿ ನೀವು ಬಿಸ್ನೆಸ್ ಆದರೂ ಮಾಡಿ. ಇಲ್ಲ ಟೈಲರಿಂಗ್ ಮಾಡ್ತಾಯಿದ್ರೆ ಟೈಲರಿಂಗ್ ಮಾಡ್ಕೊಳ್ಳಿ. ಸೊ ನಾನು ಟೈಲರಿಂಗ್ ಕೂಡ ಹೋದೆ. ನನಗೆ ನಿಜವಾಗ್ಲೂ ನೋಡ್ತಾ ಇದ್ದರೆ ನನಗೆ ಫುಲ್ ಹೀಟ್ ಮೈ ಆಯಿತಾ. ಒಂಚೂರು ಹೀಟ್ ಆಯಿತು ಅಂದರೆ ನನಗೆ ಮುಗ್ದೇ ಹೋಯ್ತು ಕತೆ ಅನ್ನೋ ಥರ ಇರ್ತೀನಿ. ಸೊ ಹಾಗಾಗಿ ನನಗೆ ಅದು ಹಿಡಿಸ್ಲಿಲ್ಲ, ಹಾಗಾಗಿ ನಾನು ಬಿಟ್ಬಿಟ್ಟೆ ಆಯಿತಾ. ಕೆಲವೊಬ್ರು ಪಾರ್ಲರ್ ಮಾಡ್ತಾರೆ, ಅದನ್ನಾದ್ರೂ ಮಾಡ್ಕೊಳ್ಳಿ. ಇಲ್ಲ ಏನಾದರೂ ಇಲ್ಲ ಕುಕ್ಕಿಂಗಲ್ಲಿ ಇಂಪ್ರೂವ್ಮೆಂಟ್ ಇರ್ತಾರೆ. ಮನೆಯಲ್ಲೇ ನೀವು ಈಗ ಫುಡ್ಡೆಲ್ಲ ಮಾಡಿ ಮಾರ್ತಾರೆ, ಮತ್ತು ಇಲ್ಲ ಒಂದು ಸ್ಟಾಲ್ಸ್ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ. ಸೊ ಆ ಥರನಾದರೂ ಮಾಡಿ, ಚಿಕ್ಕದಾಗಾದರೂ ಮಾಡಿ. ಇಲ್ಲ ಮನೆಯಲ್ಲೇ ಏನಾದರೂ ಸ್ಟೇಷ್ನರಿ ಐಟಮ್ಸ್ ಬರುತ್ತಲ್ವ, ಕ್ಲಿಪ್ಸು ಆ ಥರದ್ದೆಲ್ಲ ತೊಗೊಂಬಂದು ಸೇಲ್ ಮಾಡ್ತಾರೆ ಎಷ್ಟೊಂದು ಹೆಣ್ಮಕ್ಳು. ಸೊ ಅದನ್ನಾದರೂ ಮಾಡ್ಬೋದು. ಇಲ್ಲ ಏನೂ ಬೇಡಪ್ಪ ಈ ಯೂಟ್ಯೂಬ್ ಮಾಡ್ತೀನಿ ಅಂದರೂ ಕೂಡ ನಮ್ಗೆ ಏನಂದ್ರೂ 1 ಇಯರ್ ಅಂತೂ ಬೇಕೇ ಬೇಕು ಇದರಲ್ಲಿ ಅರ್ನಿಂಗ್ಸ್ ಆಗೋದಕ್ಕೆ. ನಮ್ಗೆ ಟಾರ್ಗೆಟ್ ಅಂದ್ರೆ 1 ಇಯರ್ ಅಂತೂ ಬೇಕೇ ಬೇಕು. ಸೊ ಇದ್ರ ಜೊತೆಗೇ ನೀವು ಏನಾದ್ರು ಒಂದು ಚಿಕ್ಕದಾಗಾದರೂ ಏನಾದ್ರು ಮಾಡ್ಕೊತಾ ಹೋಗಿ. ಸೊ ನಿಮಗೂ ಕೂಡ ಅರ್ನಿಂಗ್ಸ್ ಆಗುತ್ತೆ. ಸೊ ಇನ್ನೊಬ್ಬರ ಹತ್ರ ಕೈ ಚಾಚೋದು ಕೂಡ ತಪ್ಪುತ್ತೆ. ನಮಗೆ ಒಂಥರ ಗಿಲ್ಟ್ ಫೀಲ್ ಆಗ್ತಾ ಇರುತ್ತೆ. ಏನು ಗೊತ್ತಾ, ಎಲ್ಲದಕ್ಕೂ ಕೂಡ ಕೈ ಚಾಚಬೇಕು ಅಂದ್ರೆ ಒಂದು ಥರ ಅನಿಸುತ್ತೆ. ನಮ್ಮ ಹತ್ರ ಇದ್ದರೆ ನಾವು ಕೇಳೋ ಥರ ಇರಲ್ಲ ನೆಸೆಸಿಟಿ. ಸೊ ನಮ್ಮ ಹತ್ರ ನಾವು ಅರ್ನಿಂಗ್ಸ್ ಮಾಡಿಕೊಂಡ್ರೆ ಅದರಲ್ಲಿ ನಾವು ಏನು ಬೇಕಾದ್ರೂ ನಾವು ಖರ್ಚು ಮಾಡ್ಕೋಬೋದು, ಏನು ಬೇಕಾದ್ರೂ ನಾವು ತೊಗೋಬೋದು. ಇಲ್ಲ ಅಂತಂದರೆ ಪ್ರತಿಯೊಂದಕ್ಕೂ ಕೂಡ ಏನು ತೊಗೊಂಡ್ವಿ, ಏನು ಬಿಟ್ವಿ, ಎಷ್ಟು ಖರ್ಚಾಯಿತು, ಏನು ಮಾಡಿದ್ವಿ, ಪ್ರತಿಯೊಂದಕ್ಕೂ ಕೂಡ ಎಲ್ಲ ಡೀಟೇಲಾಗಿ ಹೇಳ್ತಾ ಹೋಗ್ಬೇಕು. ಒಂದು ಚಿಕ್ಕದಾಗಿ ಏನು ತೊಗೋಬೇಕಂದ್ರೂ ಕೂಡ ಪರ್ಮಿಷನ್ ತೊಗೋಬೇಕು. ಒಂದೇನೇ ಬೇಕಂದ್ರೂ ಕೂಡ ಕೇಳಬೇಕು. ಸೊ ಆ ಥರ ಎಲ್ಲ ಇರುತ್ತೆ. ಹಾಗಾಗಿ ಅದು ತುಂಬಾ ಹರ್ಟ್ ಆಗುತ್ತೆ. ಕೆಲವೊಂದು ಚಿಕ್ಕ ವಿಷಯಕ್ಕೂ ಕೂಡ ತುಂಬ ಹರ್ಟ್ ಆಗುತ್ತೆ. ಸೊ ಆ ಥರ ಹರ್ಟ್ ಆಗಬಾರ್ದು. ನಾವು ಕೂಡ ಏನು ಚೆನ್ನಾಗಿರಬೇಕು, ಕೈ ಚಾಚಬಾರ್ದು ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಆಗಲಿ ಅಥವಾ ನಮಗೆ ಒಂದು ಅರ್ನಿಂಗ್ಸ್ ಕೊಡುವಂಥ ಒಂದು ಸ್ಟೆಪ್ಸ್ನಾಗಲಿ ನಾವು ತೊಗೊಳ್ಲೇಬೇಕು. ಹಾಗಾಗಿ ನಾನು ಇದನ್ನು ಸ್ಟಾರ್ಟ್ ಮಾಡಿದ್ದು. ದಯವಿಟ್ಟು ಸ್ಟಾರ್ಟ್ ಮಾಡಿ ಹೆಣ್ಮಕ್ಳು, ದಯವಿಟ್ಟು ನಾನು ಅದನ್ನೇ ಕೇಳ್ಕೊತೀನಿ. ಎಲ್ಲ ಹೆಣ್ಮಕ್ಳಿಗೂ ಕೂಡ ಕೇಳ್ಕೊತೀನಿ. ತುಂಬ ಪ್ಲ್ಯಾಟ್ಫಾರ್ಮ್ ಇದೆ, ಫೇಸ್ಬುಕ್ ಇದೆ, ಇನ್ಸ್ಟಾಗ್ರಾಮ್ ಇದೆ. ಇನ್ಸ್ಟಾಗ್ರಾಮಲ್ಲಿ ಬಂದು ನಮಗೆ ಅದರಲ್ಲಿ ಅಮೌಂಟ್ ಬರಲ್ಲ, ಬಟ್ ನಮಗೆ ಪ್ರಮೋಷನ್ಸ್ ಬರ್ತಾ ಇರ್ತಾವಲ್ಲ, ಸೊ ಅದರಲ್ಲಿ ಅಮೌಂಟ್ ಬರುತ್ತೆ. ಸೊ ನಾನು ಇನ್ಮೇಲೆ ಎಲ್ಲದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ಬೇಕಂತ ಹೇಳಿ ಡಿಸೈಡ್ ಮಾಡಿದ್ದೀನಿ. ಇನ್ಮೇಲೆ ಪ್ರತಿಯೊಂದರಲ್ಲೂ ಕೂಡ ಆ್ಯಕ್ಟಿವ್ ಆಗಿರ್ತೀನಿ. ಯೂಟ್ಯೂಬ್ ಆಗಿರ್ಬೋದು, ಫೇಸ್ಬುಕ್ ನನ್ನ ಪೇಜ್ ಇದೆ ಅಶ್ವಿನಿ ಅಶು ಅಂತ ಹೇಳ್ಬಿಟ್ಟು ನನ್ನ ಫೇಸ್ಬುಕ್ ಪೇಜು, ದಯವಿಟ್ಟು ಅಲ್ಲೂ ಕೂಡ ಹೋಗಿ ನಾನು ಫಾಲೋ ಮಾಡಿ. ಸೊ ಅಲ್ಲೂ ಕೂಡ ಅರ್ನಿಂಗ್ಸ್ನ ಮಾಡ್ಕೋಬೋದು, ಇನ್ಸ್ಟಾಗ್ರಾಮಲ್ಲಿ ಮಾಡ್ಕೋಬೋದು, ಯೂಟ್ಯೂಬಲ್ಲಿ ಮಾಡ್ಕೋಬೋದು. ಸೊ ತುಂಬ ಪ್ಲ್ಯಾಟ್ಫಾರ್ಮ್ ಇದೆ ಹೆಣ್ಮಕ್ಳಿಗೆ, ದಯವಿಟ್ಟು ನೀವು ಯೂಸ್ ಮಾಡ್ಕೊಳ್ಳಿ. ಸುಮ್ಮನೆ ಡಾಟಾ ಹಾಕ್ಸ್ಕೊಂಡು ಸುಮ್ಮನೆ ಅದು ಇದು ನೋಡೋದಕ್ಕಿಂತ ಬೆಸ್ಟ್ ಆಪ್ಷನ್ ನಮ್ಗೆ ಏನು ಮಾಡಿದರೆ ನಮ್ಗೆ ಅರ್ನಿಂಗ್ಸ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅರ್ನಿಂಗ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ವರ್ಕ್ ಫ್ರಮ್ ಹೋಮ್ ಅಂತ ಇರುತ್ತೆ, ಸೊ ಅದನ್ನಾದರೂ ಮಾಡಿ. ನಿಮ್ಮಲ್ಲಿರುವಂಥ ಟ್ಯಾಲೆಂಟ್ನ ನೀವು ಯೂಸ್ ಮಾಡ್ಕೊಳ್ಳಿ ಅಷ್ಟೇ. ನಾವು ಕಳ್ತನ ಮಾಡ್ತಾಯಿಲ್ಲ, ಕೆಟ್ಟ ದಾರಿ ಮಾಡ್ತಾಯಿಲ್ಲ, ಸೊ ಯಾವುದೇ ರೀತಿ ಕೆಟ್ಟ ಚಾಳಿಗೆ ಮಾಡ್ತಾಯಿಲ್ಲ.
ಒಂದು ಒಳ್ಳೆ ದಾರಿಲಿ ಹೋಗ್ಬಿಟ್ಟು ಅರ್ನಿಂಗ್ಸ್ ಮಾಡ್ತಾ ಇದ್ದೀವಿ ಅನ್ನೋ ಒಂದು ಇದು ಇದೆಯಲ್ಲ. ಸೊ ತುಂಬ ಖುಷಿ ಕೊಡುತ್ತೆ. ಮತ್ತು ಇನ್ನೊಂದು ಏನಂದರೆ ಮೇನ್ ಖುಷಿ ಕೊಡೋದು ನನಗೆ ಅರ್ನಿಂಗ್ಸ್ ಬಂದಾಗೆಲ್ಲ, ನನಗೆ ಅಮೌಂಟ್ ಬಂದಾಗೆಲ್ಲ ಓಕೆ ನನ್ನ ಹತ್ರ ಅಮೌಂಟ್ ಬಂತಪ್ಪ, ಸೊ ಇದರಲ್ಲಿ ನಾನು ಏನಾದರೂ ಖರ್ಚು ಮಾಡ್ಕೋಬೋದು, ನನಗೆ ಯಾರಿಗೂ ಕೂಡ ನಂಗೆ ಅಂದರೆ ಆನ್ಸರ್ ಮಾಡೋವಂಥ ನೆಸೆಸಿಟಿ ಇಲ್ಲ ಅನ್ನೋದೊಂದು ನಂಗೆ ತುಂಬ ಖುಷಿ ಆಗುತ್ತೆ. ಹಾಗಾಗಿ ನನ್ನಂಥ ಹೆಣ್ಮಕ್ಳಿಗೆ ಸೊ ಹೇಳ್ತಾ ಇದ್ದೀನಿ, ದಯವಿಟ್ಟು ಒಂದು ಚಾನಲ್ನ ಸ್ಟಾರ್ಟ್ ಮಾಡಿ, ಗ್ರೋತ್ ಆಗುತ್ತೆ. ಬಟ್ ತಾಳ್ಮೆಯಿಂದ ಇದ್ಬಿಟ್ಟು ಚಾನಲ್ನ ಗ್ರೋತ್ ಮಾಡ್ಕೊಳ್ಳಿ. ಓಕೆನಾ? ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.